ನಮಸ್ಕಾರ ಸ್ನೇಹಿತರೆ, DiShiRa ಕಿಚನ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ದಿಢೀರಾಗಿ ಆಗುವಂಥ ರೆಸಿಪಿ ಮೆಂತ್ಯ ಕಾಳಿನ ಸಾರನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೆಂತ್ಯ ಕಾಳಿನ ಸಾರನ್ನು ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಲ್ಲಿ ರೆಡಿಯಾಗಿದೆ. ಹಸಿ ತೆಂಗಿನಕಾಯಿ ತುರಿ, 1 ಕಪ್ಪಷ್ಟು ತೆಂಗಿನಕಾಯಿ ತುರಿನ ನಾನಿಲ್ಲಿ ತೊಗೊಂಡಿದ್ದೀನಿ. ಹಾಗೆ ಖಾರ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನಿಮಗೆ ಸಾರಿ ಎಷ್ಟು ಖಾರ ಬೇಕೋ ಅಷ್ಟು ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ಖಾರಕ್ಕೆ ತಕ್ಕನಾಗಿ ಹುಣಸೆ ಹಣ್ಣು ಕೂಡ ಹಾಕ್ತಾ ಇದ್ದೀನಿ. ಮೆಂತ್ಯ ಕಾಳಿನ ಸಾರಿಗೆ ಮೇಯ್ನಾಗಿ ಬೇಕಾಗಿರೋದು ಬೆಲ್ಲ. ಬೆಲ್ಲನ ನೀವು ಇಷ್ಟಂತೂ ಹಾಕಲೇಬೇಕು. ಇದಕ್ಕೂ ಸ್ವಲ್ಪ ಜಾಸ್ತಿನೇ ಬೆಲ್ಲ ಹಾಕಿದ್ರೂ ಕೂಡ ಒಳ್ಳೆಯದೇ. ರುಚಿಗೆ ತಕ್ಕಷ್ಟು ಉಪ್ಪು, ಹುಳಿ, ಖಾರ, ಬೆಲ್ಲ ಬೇಸಿಕ್ ಅಂದರೆ ಬೇಸಿಕ್ ಇಂಗ್ರೀಡಿಯೆಂಟ್ಸು. ಅದರ ಜೊತೆಗೆ ಮೇಯ್ನಾಗಿ ಬೇಕಾಗಿರೋದು ಮೆಂತ್ಯ. ತುಂಬಾ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಆಗುವಂಥ ಟೇಸ್ಟಿಯಾದ ಸಾರಿದು. ಹಾಗೆ ತುಂಬ ಸುಲಭವಾಗಿ ಆಗುವಂಥ ಸಾರು ಕೂಡ ಹೌದು. ಮೆಂತ್ಯ ಮಾತ್ರ ನಾವಿಲ್ಲಿ ಹಾಗೆ ಸೇರಿಸ್ತಾ ಇಲ್ಲ. ಅರ್ಧ ಸ್ಪೂನಷ್ಟು ಮೆಂತ್ಯನ ನಾನಿಲ್ಲಿ ತೊಗೊಂಡಿದ್ದೀನಿ. ಮೆಂತ್ಯನ ಹುರಿದು ಸೇರಿಸ್ಬೇಕಾಗಿರೋದು. ಫ್ಲೇವರ್ ಚೆನ್ನಾಗಿ ಬಿಟ್ಕೋಬೇಕು, ಆಗಲೇ ಮೆಂತ್ಯ ಕಾಳಿನ ಸಾರು ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಸಣ್ಣ ಉರಿಲಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರಿದ್ರೆ ಸಾಕಿದ್ನ. ತುಂಬಾ ಬೇಗ ಫ್ರೈ ಆಗುತ್ತೆ, ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಮೆಂತ್ಯ. ಇಷ್ಟಾದರೆ ಸಾಕು. ನೋಡ್ಬೋದು ನೀವು ಎಷ್ಟು ಕೆಂಪಗಾಗಿದೆ ಅಂತ. ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ಮೆಂತ್ಯದು. ಈಗ ಸ್ಟವ್ ಆಫ್ ಮಾಡಿ ಇದನ್ನ ಡೈರೆಕ್ಟಾಗಿ ಮಿಕ್ಸರ್ ಜಾರ್ಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಬೇರೆ ಏನೂ ಸೇರಿಸೋ ಅಗತ್ಯ ಇಲ್ಲ. ಮೆಂತ್ಯ ಕಾಳಿನ ಸಾರು ಅಂದರೆ ಬರೀ ಮೆಂತ್ಯ ಕಾಳಿನ ಸಾರೇ ಇದು ಅನ್ನೋ ಹಾಗೆ. ಉಪ್ಪು, ಹುಳಿ, ಖಾರ, ಬೆಲ್ಲ ಜೊತೆಗೆ ಅರ್ಧ ಟೀ ಸ್ಪೂನಷ್ಟು ಹುರಿದಿರುವಂಥ ಮೆಂತ್ಯ. ರುಬ್ಬೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾವು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗಿರೋದು. ಸಣ್ಣ ಜಾರಲ್ಲಿ ಹಾಕಿ ರುಬ್ಕೊಳ್ಳೋಣ. ಈಗಿದು ರುಬ್ಬಿ ರೆಡಿಯಾಗಿದೆ. ನೋಡ್ಬೋದು ನೀವು. ಪರಿಮಳ ಅಂತೂ ಮೆಂತ್ಯ ಕಾಳಿಂದು ಘಮ ಘಮ ಪರಿಮಳ ಬರ್ತಾ ಇದೆ. ಈಗ ನಾವು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೋಬಹುದು. ಸಾರಾಗಿರೋದ್ರಿಂದ ನೀರಾಗಿ ಇರಬೇಕಾಗತ್ತೆ. ಹಾಗಾಗಿ ನಾವು ಇದಕ್ಕೆ ಎಷ್ಟು ಹಿಡಿಸುತ್ತೋ ಅಷ್ಟು ನೀರನ್ನು ಹಾಕೋಬಹುದು. ಅರ್ಧ ಟೀ ಸ್ಪೂನಷ್ಟು ನಾವು ಮೆಂತ್ಯನ ಹಾಕಿದರೆ ಒಂದು ಪಾತ್ರೆಯಲ್ಲಿ ನೀವು ನೋಡ್ತಿರೋಂಥ ಪಾತ್ರೆಯಲ್ಲಿ ಈ ಪಾತ್ರೆ ಫುಲ್ಲು ನಾವು ಸಾರನ್ನು ಮಾಡ್ಕೋಬಹುದು. ತುಂಬ ಜಾಸ್ತಿ ಮೆಂತ್ಯ ಹಾಕಿಬಿಟ್ರೆ ಏನಾಗುತ್ತೆ, ಕಹಿ ಆಗುತ್ತೆ. ಹಾಗಾಗಿ ಅರ್ಧ ಟೀ ಸ್ಪೂನ್ ಮೆಂತ್ಯ ಸಾಕು ಇಷ್ಟು ಸಾರನ್ನು ಮಾಡ್ಕೊಳ್ಳೋದಕ್ಕೆ. ನೀರು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಾರಿನ ಕನ್ಸಿಸ್ಟೆನ್ಸಿ ಥಿಕ್ನೆಸ್ಸಿಗೆ ನೀವು ಅಡ್ಜಸ್ಟ್ ಮಾಡಿಕೊಂಡ್ರೆ ಸಾಕು ಇದನ್ನು. ಈಗ ಇದನ್ನ ಚೆನ್ನಾಗಿ ಕುದಿಸಿದ್ರೆ ಸಾರು ರೆಡಿಯಾಗೋಗುತ್ತೆ. ಒಂದು 10ರಿಂದ 15 ನಿಮಿಷ ಆದರೂ ಕೂಡ ನಾವು ಇದನ್ನ ಚೆನ್ನಾಗಿ ಕುದಿಸ್ಬೇಕು. ಆಗಲೇ ಇದರ ಟೇಸ್ಟು ತುಂಬ ಸೂಪರಾಗಿ ಬರೋದು. ಹಾಗೆ ಇನ್ನೊಂದು, ನಿಮ್ಗೆ ಏನಾದರೂ ಉಪ್ಪು ಬೆಲ್ಲ ಸ್ವಲ್ಪ ಆಚೀಚೆ ಬೇಕು ಅಂತ ಅನಿಸಿದಲ್ಲಿ ಈಗ ಕೂಡ ನೀವು ಇದರ ಜೊತೆಗೆ ಉಪ್ಪು ಬೆಲ್ಲ ಬೇಕಿದ್ರೂ ಕೂಡ ಅಡಿಷ್ನಲ್ ಆಗಿ ಆ್ಯಡ್ ಮಾಡ್ಕೋಬೋದು. ಫ್ಲೇವರು ಮೆಂತ್ಯ ಕಾಳಿನ ಫ್ಲೇವರು ಘಮ ಘಮ ಅಂತಿರುತ್ತೆ. ಆರೋಗ್ಯ ದೃಷ್ಟಿಯಿಂದ ಮೆಂತ್ಯ ತುಂಬಾ ಒಳ್ಳೆಯದು. ಆದರೆ ನಾವು ಮೆಂತ್ಯನ ಸಾಮಾನ್ಯವಾಗಿ ತುಂಬ ಕಡಿಮೆ ಉಪಯೋಗಿಸ್ತೀವಿ. ಈ ರೀತಿ ಸಾರನ್ನು ಮಾಡೋದ್ರಿಂದ ಬಿಸಿ ಅನ್ನೋದ್ರ ಜೊತೆಗೆ ಮೆಂತ್ಯ ಕಾಳಿನ ಸಾರು ಊಟ ಮಾಡೋದಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ. ಆರೋಗ್ಯ ದೃಷ್ಟಿಯಿಂದ ಕೂಡ ಒಳ್ಳೆಯದು. ಹಾಗೆ ಈಸಿಯಾಗಿ ಆಗುತ್ತೆ. ಒಂದಿನ ತುಂಬ ಜಾಸ್ತಿ ಅಡುಗೆ ಮಾಡೋದು ಬೇಡ ಅಂತ ಅನಿಸಿದಾಗ ನಮಗೆ ತುಂಬ ಕ್ವಿಕ್ಕಾಗಿ ಆಗುತ್ತೆ ಕೂಡ ಇದು. ಚೆನ್ನಾಗಿ ಕುದಿಸ್ಬೇಕು. ಇದನ್ನು 10 to 15 ಮಿನಿಟ್ಸ್ವರೆಗೂ ಕೂಡ ನಾನು ಇದನ್ನ ಕುದಿಸಿದ್ದೀನಿ. ನೋಡ್ಬೋದು ಹೇಗಾಗಿದೆ ಇದು ಅಂತ. ಈಗ ಇದನ್ನ ಸ್ಟವನ್ನು ಆಫ್ ಮಾಡಿ ಕೊನೆಯದಾಗಿ ಇದಕ್ಕೊಂದು ಒಗ್ಗರಣೆ, ಸಿಂಪಲ್ ಆದ ಒಗ್ಗರಣೆ, ಇಂಗಿನ ಒಗ್ಗರಣೆ ಕೊಟ್ಟರೆ ಮೆಂತ್ಯ ಕಾಳಿನ ಸಾರು ರೆಡಿನೇ ಆಗೋಗುತ್ತೆ. ಒಗ್ಗರಣೆಗೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ. ನೀವು ಯಾವ ಎಣ್ಣೆ ಬೇಕಿದ್ರೂ ಕೂಡ ಹಾಕ್ಕೋಬೋದು. ಸ್ವಲ್ಪ ಕೊಬ್ಬರಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಾಗೆ ಅದರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ತುಂಬಾ ಸಿಂಪಲ್ ಆದ ಒಗ್ಗರಣೆ. ಸಾಸಿವೆ ಸಿಡಿತಾ ಇದ್ದಾಗೆ ಅದರ ಜೊತೆಗೆ ಒಣಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಸಾಸಿವೆ, ಒಣಮೆಣಸಿನ್ಕಾಯಿ ಜೊತೆಗೆ ಕರಿಬೇವು, ಕೊನೆಯದಾಗಿ ಒಂದು ಚಿಟಿಕೆ ಹಿಂಗು. ಅಷ್ಟೇ, ಸಿಂಪಲ್ ಒಗ್ಗರಣೆ. ತುಂಬ ಕ್ವಿಕ್ಕಾಗಿ ಆಗುವಂಥ ರೆಸಿಪಿ ಇದು. ಹಾಗೆ ಈಸಿಯಾಗಿ ಆಗುತ್ತೆ. ಜಾಸ್ತಿ ಏನು ಕೂಡ ಕೆಲಸ ಇಲ್ಲ. ಬಟ್ ತಿನ್ನೋದಕ್ಕೆ ರುಚಿಯಾಗಿರುತ್ತೆ. ಆರೋಗ್ಯ ದೃಷ್ಟಿಯಿಂದ ಕೂಡ ಒಳ್ಳೆಯದು. ಖಂಡಿತವಾಗಿಯೂ ಕೂಡ ನೀವು ಇದನ್ನ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಟ್ರೈ ಮಾಡಿದ ಮೇಲೆ ಹೇಳಿ ಹೇಗಿತ್ತು ಇದು ಅಂತ. ಹಿಂಗು ಪೌಡ್ರ್ ಹಿಂಗಾಗಿರೋದ್ರಿಂದ ನಾನಿಲ್ಲಿ ಕೊನೆಯಲ್ಲಿ ಸೇರಿಸ್ತಾ ಇದ್ದೀನಿ ಹಿಂಗನ್ನು. ಚಿಟಿಕೆ ಹಿಂಗನ್ನು ಹಾಕಿದರೆ ಸಾಕು. ಈಗ ಒಗ್ಗರಣೆನ ಸೇರಿಸಿದರೆ ಸಾರು ರೆಡಿನೇ ಆಗೋಗುತ್ತೆ. ಮೆಂತ್ಯ ಕಾಳಿನ ಸಾರು ಘಮ 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 ಪರಿಮಳದ ಜೊತೆಗೆ ಬಿಸಿ ಅನ್ನದ ಜೊತೆಗೆ ತಿನ್ನೋದಕ್ಕೆ ತುಂಬ ಅಂದರೆ ತುಂಬಾ ಸೂಪರಾಗಿರುತ್ತೆ. ಮೇಯ್ನಾಗಿ ಉಪ್ಪು, ಹುಳಿ, ಖಾರ, ಬೆಲ್ಲ ಇವು 4 ಹದವಾಗಿ ಬಂದುಬಿಟ್ರೆ ಬೇರೆ ಯಾವುದೇ ಅಡುಗೆ ಆಗಲಿ ಸೂಪರಾಗಿಯೇ ಆಗುತ್ತೆ. ಇದಕ್ಕೆ ಮೆಂತ್ಯ ಕಾಳಿನ ಫ್ಲೇವರ್ ಎಡಿಷ್ನಲ್ ಆಗಿ ಇರುತ್ತೆ. ಸಿಂಪಲ್ ಅನಿಸಿದ್ರು ಕೂಡ ಟೇಸ್ಟಿಯಾದ ರೆಸಿಪಿ ಇದು. ಖಂಡಿತವಾಗಿಯೂ ಕೂಡ ನೀವು ಇದನ್ನ ಮನೇಲಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೋತೀನಿ.
ಮೆಂತ್ಯ ಕಾಳಿನ ಸಾರು ತುಂಬಾ ಸಿಂಪಲ್ ಆದರೂ ಕೂಡ ಸೂಪರ್ ಆಗಿರುತ್ತೆ. ಖಂಡಿತವಾಗಿ ಕೂಡ ಮನೇಲಿ ಇದನ್ನ ಟ್ರೈ ಮಾಡಿ ನೋಡಿ. ಹಾಗೆ ಇವತ್ತಿನ ವಿಡಿಯೋ ಕೂಡ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಅನಿಸಿಕೆಗಳನ್ನ ಆಸ್ ಯೂಶುವಲ್ ಕಮೆಂಟ್ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದ.